ಇನ್ನೂ ಬರೀ ಇವರೊಬ್ಬರದೇ ಅಲ್ಲ ಅಸಮಾಧಾನ. ಸಚಿವರ ಮೊದಲ ಪಟ್ಟಿಯಲ್ಲಿ ಹಿರಿಯ ಶಾಸಕರ ಹೆಸರಿಲ್ವಲ್ಲ, ಅದಕ್ಕೂ ಕೂಡ ಅಸಮಾಧಾನ ಇದೆ. ನಾವು ನಮ್ಮ ಇಲಾಖೆಯನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದೀವಿ, ಯಾಕೆ ಸಿಗ್ತಿಲ್ಲ ಅಂತ ಕೇಳ್ತಾ ಇದ್ದಾರೆ ಹಿರಿಯರು. 3 ವರ್ಷಗಳಲ್ಲೇ ನಾವು ಪಾಲಿಸಿ ನಿರ್ಧಾರ ಮಾಡಿದ್ದೀವಿ. ಹೈಕಮಾಂಡ್ ಆಶೋತ್ತರಗಳು ಏನೇನು ಇತ್ತಲ್ಲ, ಅದಕ್ಕೆ ಕನ್ನಡಿ ಹಿಡಿದಿರೋ ರೀತಿಯಲ್ಲಿ ನಾವು ಕೆಲಸ ಮಾಡಿದ್ದೀವಿ. ಹಿಂಗಿದ್ರೂ ಕೂಡ ಸ್ಥಾನಮಾನ ಕೊಡಲಿಲ್ಲ ಅಂತಂದ್ರೆ ಏನರ್ಥ? ದಿನೇಶ್ ಗುಂಡೂರಾವ್ ಕೂಡ ಅದೇ ಪ್ರಶ್ನೆ ಕೇಳ್ತಾರೆ. ದಿನೇಶ್ ಗುಂಡೂರಾವ್ ಆರೋಗ್ಯ ಇಲಾಖೆಯನ್ನು ನಿಭಾಯಿಸಿದಂಥವರು, ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ನೋ ಡೌಟ್. ಆದರೂ ನನಗೆ ಯಾಕೆ ಮತ್ತೆ ಸಿಗಲಿಲ್ಲ ಅನ್ನುವಂಥ ಪ್ರಶ್ನೆ ಇದೆ. ದಿನೇಶ್ ಗುಂಡೂರಾವ್ ಜೊತೆಗೆ ಈ ರಾಹುಲ್ ಗಾಂಧಿಯವ್ರಿಗೂ ಕೂಡ ತುಂಬ ಆತ್ಮೀಯರು, ಆದರೂ ಇದು ಯಾವುದೂ ವರ್ಕೌಟ್ ಆಗಲಿಲ್ಲ. ಇನ್ನು ಸಂತೋಷ್ ಲಾಡ್ ಈ ಎಲ್ಲೇ ನೀರು ಬರಲಿ, ಯಾರೇ ವಿದ್ಯಾರ್ಥಿಗಳು ಸಿಕ್ಕಾಕೊಂಡಿರಲಿ, ಏನೇ ಆದ್ರೂ ರಾಜ್ಯದಿಂದ ಪ್ರತಿನಿಧಿಸುವಂಥ ಸಚಿವ ಅಂತಂದರೆ ಸಂತೋಷ್ ಲಾಡ್. ಹೋಗಿ ಯಾರ್ಯಾರನ್ನು ಹೆಂಗೆ ಮಾತಾಡಬೇಕು, ಹೆಂಗೆ ಮನವೊಲಿಸಬೇಕು, ಹೆಂಗೆ ಇಡೀ ವ್ಯವಸ್ಥೆಯನ್ನು ತಮ್ಮ ಕೈಗೆ ತಗೋಬೇಕು, ಅದೆಲ್ಲವನ್ನೂ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ. ನಮಗೆ ಗೊತ್ತಿರೋದೇನು ಅಂತಂದರೆ ಮೈಕ್ ಹಿಡಿದ ತಕ್ಷಣ ಅವರು ಗ್ಲಾಸ್ ಹಾಕೊಂಡು ಮಾತಾಡ್ತಾರೆ, ಜಾಸ್ತಿ ಇಂಗ್ಲೀಷ್ ಮಾತಾಡ್ತಾರೆ ಅನ್ನೋದು ಮಾತ್ರ ಗೊತ್ತಿರುತ್ತೆ. ಆದರೆ ಸಂತೋಷ್ ಲಾಡ್ ಒಳ್ಳೆ ಕೆಲಸಗಾರ, ಅದರಲ್ಲೇನು ಡೌಟೇ ಇಲ್ಲ. ಜೊತೆಗೇನು ಅಂತಂದರೆ ಎಲ್ಲರ ಸಮಸ್ಯೆಗಳಿಗೂ ಕೂಡ ಮಿಡಿಯುವಂಥ ವ್ಯಕ್ತಿ. ಸಂತೋಷ್ ಲಾಡ್ ಅವ್ರಿಗೆ ಯಾಕೆ ಕೈ ಕೊಟ್ಟರು, ಇದೊಂದು ಸಂಗತಿ. ಜಮೀರ್ ಅವರಿಗೆ ಅತಿಯಾಗಿ ಸಿದ್ದರಾಮಯ್ಯನವ್ರ ಪರವಾಗಿ ನಿಂತಿದ್ದೇ ಜಮೀರ್ ಅವರಿಗೆ ಮುಳುವಾಗ್ಬಿಡ್ತಾ. ದಾವಣಗೆರೆ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಜಮೀರ್ ಮಾತಾಡಿದ್ದಾರೆ ಅನ್ನುವಂಥ ಆಡಿಯೋ ಇದೆಯಲ್ಲ, ಇದಲ್ಲ ಅಂತ ಹೇಳ್ಬಿಟ್ಟು ಅವ್ರು ಕಂಪ್ಲೇಂಟು ಲಾಡ್ಜ್ ಮಾಡಿದ್ದಾರೆ, ಪ್ರಶ್ನೆ ಬೇರೆ. ಅದು ಮುಳುವಾಗ್ಬಿಡ್ತಾ. ನೋಡಿ, ಒಂದು ಆಡಿಯೋ ಬಂತು, 1 ಬಂದ್ರೇನು 10 ಬಂದ್ರೇನು, ಉದ್ದೇಶ ಈಡೇರ್ತಲ್ಲ ಅನ್ನುವಂಥ ಮಾತನ್ನು ಖುದ್ದು ಸತೀಶ್ ಜಾರಕಿಹೊಳಿ ಹೇಳಿದರು. ಜಮೀರ್ ಅವರ ಅತಿಯಾದ ವಿಶ್ವಾಸ, ಜೊತೆಗೆ ಏನು ನಮಗೆ ಕೇಂದ್ರದ ನಾಯಕರೇ ನನ್ನ ಕೈನಲ್ಲಿದ್ದಾರೆ ಅನ್ನುವಂಥ ಒಂದು ಮನೋಭಾವನೆ, ಇದೇನಾದರೂ ಜಮೀರ್ ಕುತ್ತಿಗೆ ತಂದು ಬಿಡ್ತಾ ಅನ್ನುವಂಥ ಪ್ರಶ್ನೆ. ಇನ್ನು ಎಚ್ ಕೆ ಪಾಟೀಲ್ ಅವರಿಗೆ, ಅವರು ವಯಸ್ಸಾಗಿದೆ, ತುಂಬ ಹಿರಿಯರು, ಕಾನೂನು ಸಚಿವರಾದಂಥವರು, ನನಗೆ ಯಾಕೆ ತಪ್ಪಿತು ಅನ್ನುವಂಥ ಪ್ರಶ್ನೆ ಅವ್ರದ್ದು. ಮಧು ಬಂಗಾರಪ್ಪನವ್ರಿಗೂ ಕೂಡ ಅಸಮಾಧಾನ ಇದೆ. ಸೊ ಅವರು ಏನಂದ್ಕೊಂಡಿದ್ದಾರೆ ಅಂದರೆ, ನಾನು ಈ ಶಿಕ್ಷಣ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕ್ರಾಂತಿ ಮಾಡಿದ್ದೀನಿ ಅಂತ. ಏಕೆಂದರೆ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಪಾಸಾಗಿದ್ದಿದೆಯಲ್ಲ, ಅದನ್ನು ಕೂಡ ಸೇರಿಸಿ ನನಗೆ ಯಾಕೆ ಸಿಕ್ಕಿಲ್ಲ ಅನ್ನುವಂಥ ಅಸಮಾಧಾನ ಅವ್ರದ್ದು. ಪ್ರಸನ್ನ ನಮ್ಮ ಜೊತೆಗಿದ್ದಾರೆ. ಪ್ರಸನ್ನ, ನೋಡ್ತಾ ಇದ್ದೀವಿ ಯಾರ್ಯಾರು ಅಸಮಾಧಾನ ಎಷ್ಟೆಷ್ಟರ ಮಟ್ಟಿಗಿದೆ ಅಂತ. ಈ ಅಸಮಾಧಾನ ಇಲ್ಲಿಲ್ಲೇ ತಣ್ಣಗಾಗ್ಬಿಡ್ಬೇಕು, ಇದು ಮುಂದುವರೆದ್ರೆ ಕಷ್ಟ ಆಗುತ್ತೆ ಅಂತ ಏನಂತೀರಿ? ಹೌದು ರಂಗನಾಥ್, ಈಗ ಎಷ್ಟರ ಮಟ್ಟಿಗೆ ಸಚಿವರು ಆಗಿದ್ದಂಥವ್ರು ಹೇಳ್ಕೊಳ್ತಿದ್ದಾರೆ ಅಂದರೆ, ಯಾರೂ ಕೂಡ ತಾವು ಕಳಪೆ ಸಾಧನೆ ಮಾಡಿದ್ದೀವಿ ಅಂತ ಹೇಳ್ಕೊಳ್ತಾ ಇಲ್ಲ. ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಇದ್ದಂಥವ್ರು ಎಲ್ಲರೂ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಒಂದು 50% ಅಂತೂ ಖಂಡಿತವಾಗಿ ಅವರು ಎಲ್ಲಿದ್ದಾರೆ, ಹೇಗಿದ್ದಾರೆ, ಯಾವ ಖಾತೆ ಅನ್ನುವಂಥದ್ದು ಬಹಳಷ್ಟು ರಾಜ್ಯದ ಜನರಿಗೆ ಗೊತ್ತೇ ಇಲ್ಲ. ಆದರೂ ಕೂಡ ಯಾರು ಪರ್ಫಾರ್ಮರ್ ಅಂತ ಗುರುತಿಸ್ಕೊಂಡಿದ್ರು ಅಥವಾ ಹೈಕಮಾಂಡ್ನ ದೃಷ್ಟಿಯಲ್ಲಿ ಅವರ ಆಶೋತ್ತರಗಳನ್ನ, ಹೈಕಮಾಂಡ್ ಹೇಳಿದಂಥ ಸೂಚನೆಗಳನ್ನ ಕಡ್ಡಾಯವಾಗಿ ಪಾಲನೆ ಮಾಡಿ ಅದನ್ನು ಪಾಲಿಸಿ ಡಿಸಿಷನ್ಗಳನ್ನ ತೆಗೆದುಕೊಂಡಿದ್ದಾರೆ, ಅಂಥವ್ರನ್ನು ಕೂಡ ಮೊದಲ ಪಟ್ಟಿಯಲ್ಲಿ ಸೇರಿಸಿಲ್ಲ ಅನ್ನುವಂಥ ಕಾರಣಕ್ಕೆ ಹಲವರು ಬೇಸರಗೊಂಡಿದ್ದಾರೆ. ಎಚ್ ಕೆ ಪಾಟೀಲ್ ಅವರು ತಾನು ಕಾನೂನು ಸಚಿವ, ಒಂದು ಐಡಿಯಾಲಜಿ ಆಧಾರದ ಮೇಲೆ ಎಲ್ಲವನ್ನೂ ಕೂಡ ನಿರ್ಧಾರ ತೆಗೆದುಕೊಂಡಿದ್ದಾಗಲೂ ಕೂಡ ಯಾಕೆ ತನ್ನನ್ನು ಕೈಬಿಟ್ರಿ ಅನ್ನುವಂಥ ಬೇಸರವನ್ನು ಹೊರಹಾಕ್ತಾ ಇದ್ದಾರೆ. ದಿನೇಶ್ ಗುಂಡೂರಾವ್ ಅವರು ಬೆಂಗಳೂರಿನ ವಿಚಾರದಲ್ಲೂ ಕೂಡ ತಾನು ಕೇವಲ ಅಷ್ಟಕ್ಕೆ ಸೀಮಿತ ಆಗದೇನೆ ಬೇರೆ ಬೇರೆ ರಾಜ್ಯಗಳ ಇನ್ಚಾರ್ಜ್ ಆಗಿದ್ದಂಥ ತನಗೆ ಆ ರೀತಿಯ ಬೇರೆ ಬೇರೆ ರಾಜ್ಯಗಳ ಜವಾಬ್ದಾರಿಯನ್ನು ಕೊಟ್ಟು ನೀವು ಸಚಿವ ಸ್ಥಾನವನ್ನೇ ಕೊಡೋದಿಲ್ಲ ಅಂದ್ರೆ ಹೇಗೆ ಅನ್ನುವಂಥ ಪ್ರಶ್ನೆ ಎತ್ತಾ ಇದ್ದಾರೆ. ಸಂತೋಷ್ ಲಾಡ್ ಅವರು ರಾಹುಲ್ ಗಾಂಧಿ ಅವರ ಮೂಲವಾದಂತಹ ಆಶಯ ಆಗಿತ್ತು ಗಿಗ್ ವರ್ಕರ್ಸ್ಗೆ ಒಂದು ಅವಕಾಶವನ್ನು ಕೊಡಬೇಕು ಅನ್ನುವಂಥದ್ದು. ಗಿಗ್ ವರ್ಕರ್ಸ್ ಪಾಲಿಸಿಗಳನ್ನ ಮಾಡಿದಂಥವ್ರು, ಅದಕೊಂಡು ಮಂಡಳಿಯನ್ನು ಮಾಡಿದಂಥವ್ರು, ರಾಹುಲ್ ಗಾಂಧಿ ಅವರ ಆಸೆ ಆಕಾಂಕ್ಷೆಗಳನ್ನ ಅಥವಾ ಆಶೋತ್ತರಗಳನ್ನ ಈಡೇರಿಸಿದಂಥವರಿಗೆ ಸಚಿವ ಸ್ಥಾನ ಮೊದಲ ಪಟ್ಟಿಯಲ್ಲಿ ಇಲ್ಲ ಅಂದರೆ ಏನು ಮೆಸೇಜ್ ಕೊಡ್ತೀರಿ ಅನ್ನುವಂಥದ್ದು ಸಂತೋಷ್ ಲಾಡ್ ಅವರ ಪ್ರಶ್ನೆ. ಇದೇ ರೀತಿಯಲ್ಲಿ ಹಲವು ಮಂದಿ ಬೇಸರವನ್ನು ಹೊರಹಾಕ್ತಾ ಇದ್ದಾರೆ, ತಮ್ಮ ಆಪ್ತರ ಬಳಿ ಒಂದಷ್ಟು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಸದ್ಯದ ಮಟ್ಟಿಗಂತೂ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಈಗ ಇರುವಂಥದ್ದು 14 ಸಚಿವರಿಗೆ ಅವಕಾಶವನ್ನು ಕೊಡಲಾಗಿದೆ, ಇನ್ನೂ 20 ಸಚಿವರನ್ನ ಸೇರಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ. ಅಲ್ಲಿಯೂ ಕೂಡ ತಮಗೆ ಸ್ಥಾನ ಕೊಡದೆ ಹೋದರೆ ಮುಂದಿನ ದಾರಿ ಏನು ಅನ್ನುವಂಥದ್ದು ಹಲವರ ಪ್ರಶ್ನೆ, ಮತ್ತು ಕೆಲವರ ಅಸ್ತಿತ್ವ ಕೂಡ ಈ ಮುಂದಿನ ಸಚಿವ ಸ್ಥಾನ ಕೊಡ್ತಾರೋ ಇಲ್ವೋ ಅನ್ನೋದರ ಆಧಾರದ ಮೇಲೆ ನಿಂತಿದೆ. ಇನ್ನುಳಿದಂತೆ ಸುಮಾರು 50 ಮಂದಿ ಆಕಾಂಕ್ಷಿಗಳಿದ್ದಾರೆ, ಅವ್ರನ್ನ ಸೇರಿಸ್ಕೋಬೇಕು ಅಂದರೆ ಈ ಹಿರಿಯರನ್ನ ಕೈ ಬಿಡಲೇಬೇಕಾಗುತ್ತೆ. ತಮ್ಮ ಸಾಧನೆ ಅಥವಾ ತಮ್ಮ ಇಲಾಖೆಯ ನಿರ್ವಹಣೆ ಇದರ ಆಧಾರದ ಮೇಲೆ ತಮಗೆ ಸ್ಥಾನವನ್ನು ಕೊಡಲೇಬೇಕಾಗಿತ್ತು, ತಮ್ಮ ಹಿರಿತನ, ತಮ್ಮ ಗೆಲುವಿನ ಆಧಾರದ ಮೇಲೆ ಕೊಡಲೇಬೇಕಾಗಿತ್ತು ಅನ್ನುವಂಥ ಪಟ್ಟನ್ನು ಹಿಡಿದು ಕೂತಿದ್ದಾರೆ. ಇದು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ರೀತಿಯ ಮಗ್ಗಲು ಮುಳ್ಳಾದರೂ ಕೂಡ ಆಶ್ಚರ್ಯವಿಲ್ಲ. ಡಿ ಕೆ ಶಿವಕುಮಾರ್ ಅವರಿಗೆ ಸಂಪೂರ್ಣವಾದಂತಹ ಸ್ವಾತಂತ್ರ್ಯವನ್ನು ಅಥವಾ ಸಂಪೂರ್ಣವಾದಂಥ ಮುಖ್ಯಮಂತ್ರಿಗಳ ಪರಮಾಧಿಕಾರವನ್ನು ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿದೆಯಾ ಅನ್ನುವಂಥದ್ದು ಇಲ್ಲಿ ಅನುಮಾನವಾಗಿ ಕಾಡ್ತಾ ಇದೆ. ರಾಮಲಿಂಗಾರೆಡ್ಡಿ ಅವರ ವಿಷಯಕ್ಕೆ ಬಂದ್ರೇನೆ, ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಫ್ರೀಡಮ್ ಅನ್ನ ಹೈಕಮಾಂಡ್ ಕೊಟ್ಟಿದ್ದೇ ಆಗಿದ್ರೆ ಬೆಂಗಳೂರು ನಗರಾಭಿವೃದ್ಧಿಯನ್ನ ರಾಮಲಿಂಗಾರೆಡ್ಡಿ ಅವರಿಗೆ ಅವರು
ಕೊಡಬಹುದಾಗಿತ್ತು. ಆದರೆ ಹಾಗಾಗಿಲ್ಲ. ಎಲ್ಲವನ್ನೂ ಕೂಡ ಹೈಕಮಾಂಡ್ ನಿಯಂತ್ರಣ ಮಾಡ್ತಿದೆಯಾ ಅನ್ನುವಂಥ ಒಂದು ಸಹಜವಾದಂಥ ಪ್ರಶ್ನೆ, ಅನುಮಾನಗಳು ಕಾಡ್ತಾ ಇರೋದ್ರಿಂದಾಗಿ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ತಮ್ಮ ಜೊತೆಯಲ್ಲೇ ಇರುವಂಥವ್ರು, ತಮಗೆ ಬೆಂಬಲವನ್ನು ಕೊಟ್ಟಂಥವ್ರು, ಸಿದ್ದರಾಮಯ್ಯನವರು ಸಂಪುಟದಲ್ಲಿ ಇದ್ದಾಗಲೂ ಕೂಡ ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವ ಬರಲಿ ಅಂತ ಯಾರು ಅಪೇಕ್ಷೆ ಪಟ್ಟಿದ್ದಾರೆ ಅವರಿಗೆ ಒಂದು ಅವಕಾಶವನ್ನು ಕೊಡೋದಕ್ಕೆ ಸಾಧ್ಯ ಆಗ್ತಿಲ್ವೇನೋ ಅನ್ನುವಂಥ ರೀತಿಯ ಅನುಮಾನಗಳು ಕಾಡ್ತಿದ್ದಾವೆ. ರಾಮಲಿಂಗಾರೆಡ್ಡಿ ಅವರ ಬೇಸರವನ್ನು ನಾವು ಕೇವಲ ಒಂದು ಬೇಸರ ಅಂತ ಕನ್ಸಿಡರ್ ಮಾಡೋದಕ್ಕೆ ಸಾಧ್ಯವಿಲ್ಲ. ಮುಂದೆ GBA ಚುನಾವಣೆ ಬರುತ್ತೆ, 5 ಪಾಲಿಕೆಗಳನ್ನ ಮಾಡಿಕೊಂಡು ಕಾಂಗ್ರೆಸ್ ಕೂತಿದೆ. 5ಕ್ಕೆ 5 ಗೆಲ್ಲೋದಕ್ಕೆ ಸಾಧ್ಯ ಆಗದೆ ಹೋದ್ರೂ ಕೂಡ ಕನಿಷ್ಠ 3 ಪಾಲಿಕೆಗಳನ್ನಾದ್ರೂ ಗೆಲ್ಲಬೇಕು ಅಂದ್ರೆ ಅದಕ್ಕೆ ರಾಮಲಿಂಗಾರೆಡ್ಡಿ ಅವರ ಒಂದು ಕಾಂಟ್ರಿಬ್ಯೂಷನ್ ಬೇಕಾಗುತ್ತೆ. ಅವರ ಅಸಮಾಧಾನ ಈ ರೀತಿಯ ದುಬಾರಿ ಆಗುವಂತಹ ಸಾಧ್ಯತೆಗಳನ್ನ ಅಲ್ಲಗಳಿದಕ್ಕೆ ಸಾಧ್ಯವಿಲ್ಲ. ನಿಜ, ಕೃಷ್ಣ ಬೈರೇಗೌಡರು ಬೆಂಗಳೂರು ನಗರಾಭಿವೃದ್ಧಿಯಲ್ಲಿ ಒಳ್ಳೆಯ ಸಾಧನೆಯನ್ನ ಮಾಡಬಹುದು. ಆದರೆ ವೋಟ್ ಪುಲ್ಲಿಂಗ್ ವಿಷಯ ಬಂದ್ರೆ ರಾಮಲಿಂಗಾರೆಡ್ಡಿ ಮತ್ತು ಕೃಷ್ಣ ಬೈರೇಗೌಡರ ವಿಚಾರವನ್ನ ತೆಗೆದುಕೊಂಡ್ರೆ ರಾಮಲಿಂಗಾರೆಡ್ಡಿ ಅವರ ಹಿಡಿತ ಆ ವಿಚಾರದಲ್ಲಿ ಸ್ವಲ್ಪ ಹೆಚ್ಚಾಗಿದೆ ಅಂತಲೇ ಹೇಳಬೇಕು. ಕೃಷ್ಣ ಬೈರೇಗೌಡರು ಹೇಳಿ ಕೇಳಿ ರೂಲ್ಸ್ ಅನ್ನ, ಬೌಂಡ್ರಿಯನ್ನ ಬಿಟ್ಟು ಅವರು ಹೊರಗಡೆ ಬರೋದಿಲ್ಲ. ಅಷ್ಟಕ್ಕೆ ರಾಜಕಾರಣ ನಡೆಯೋದಿಲ್ಲ ಅನ್ನುವಂಥದ್ದು ಬೆಂಗಳೂರಿನ ನಾಯಕರು ಹೇಳ್ತಾ ಇರುವಂತಹ ವಿಚಾರ. ಈ ಕಾರಣಕ್ಕೋಸ್ಕರ ಇದೀಗ ಒಬ್ಬ ಸಚಿವರ ಬೇಸರ, ಹಲವು ಹಿರಿಯ ನಾಯಕರ ಅಸಮಾಧಾನ, ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ವೈಯಕ್ತಿಕವಾಗಿ ಬಿಸಿ ತುಪ್ಪ ಆದರೂ ಕೂಡ ಆಶ್ಚರ್ಯ ಇಲ್ಲ. ರಂಗನಾಥ್, ಎಸ್, ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನೀವು ಸಂಪರ್ಕದಲ್ಲಿ ಇನ್ನಷ್ಟು ನಿಮ್ಮ ಜೊತೆಗೆ ನಾನು ಮಾತಾಡ್ತೀನಿ. ನೋಡಿ, ಇದು ಸಂಗತಿ. ಈ ಅಸಮಾಧಾನಗಳು ಆರಂಭದಲ್ಲೇ ಸರಿಯಾಗಿಬಿಡಬೇಕು. ನಿನ್ನೆ ಅದಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಮತ್ತು ಕೃಷ್ಣ ಬೈರೇಗೌಡರು ಇಬ್ಬರೂ ಕೂತ್ಕೊಂಡು ರಾಮಲಿಂಗಾರೆಡ್ಡಿ ಅವರನ್ನ ಸಮಾಧಾನ ಮಾಡುವಂಥ ಕೆಲಸ ಮಾಡಿದ್ರು. ರಾಮಲಿಂಗಾರೆಡ್ಡಿ ಅವರು ಕೂಡ ಸ್ವತಃ ಇದನ್ನು ಒಪ್ಪಲಿಲ್ಲ. ಎಲ್ಲೋ ಒಂದು ಕಡೆಗೆ ಅವ್ರಿಗೊಂದು ಆಶಾಭಾವನೆ ಇತ್ತು, ಇಲ್ಲ ನಾನು ಹೇಳಿದ್ದನ್ನು ಕೊಡ್ತಾರೆ ಅಂತ. ಆದರೆ ಅದು ಆಗಲಿಲ್ಲ. ಮಧ್ಯರಾತ್ರಿ ತನಕ ನೋಡಿದ್ರು, ಯಾಕೋ ವರ್ಕೌಟ್ ಆಗಲಿಲ್ಲ. ಹೀಗಾಗಿ ಇವತ್ತು ಅವರು ರಾಜೀನಾಮೆ ಕೊಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತ ಮೂಲಗಳು ಹೇಳ್ತಾ ಇವೆ. ರಾಮಲಿಂಗಾರೆಡ್ಡಿ ಬೆಂಗಳೂರಿನ ಗಲ್ಲಿಗಳನ್ನು ಬಲ್ಲಂಥವರು, ಕಾಂಟ್ರವರ್ಸಿ ಇಲ್ದಿರೋಂಥ ನಾಯಕ. ಯಾವುದೂ ಕೂಡ ಮೈಮೇಲೆ ಎಳ್ಕೊಳ್ಳಲ್ಲ ಅವರು, ಯಾವುದು ಕಿರಿಕಿರಿಗಳಿಲ್ಲ, ಲೂಸ್ ಟಾಕ್ ಮೊದಲೇ ಇಲ್ಲ. ಅವ್ರ ಪರವಾಗೂ ಸೈ, ಇವ್ರ ಪರವಾಗೂ ಜೈ. ಹೀಗಾಗಿ ಅಂದರಿಕಿ ಮಂಚಿವಾಡು ಅನಂತರಾಮಯ್ಯ ಅಂತ ಇವ್ರಿಗೆ ಹೆಸರು. ಎಲ್ಲರ ಜೊತೆಗೂ ಚೆನ್ನಾಗಿರ್ತಾರೆ. ಆದರೆ ಡಿ ಕೆ ಹಿಂದೆ ನನಗೆ ಏನು ವಾಗ್ದಾನ ಮಾಡಿದ್ರಲ್ಲ ಅದನ್ನು ಉಳಿಸ್ಕೊಳ್ಳಿಲ್ಲ ಅನ್ನುವಂಥ ಬೇಸರ ಇವ್ರಿಗಿದೆ ಅಂತೆ. ಹೀಗಾಗಿ ಇವರು ರಾಜೀನಾಮೆ ಕೊಡ್ತಾರೆ ಅಂತ ಮೂಲಗಳು ಹೇಳ್ತಾ ಇವೆ. ನೋಡಬೇಕು. ಈಗಾಗಲೇ ಬಂದಿದ್ದಾರೆ, ಅವರು ಕೋರಮಂಗಲ ಕಚೇರಿಗೆ ಬಂದಿದ್ದಾರೆ. ಏನು ನಿರ್ಧಾರಕ್ಕೆ ಬರ್ತಾರೆ ಅಂತ. ಇಲ್ಲಿ ತನಕ ಬಂದು ನಿಂತಿದೆ. ಖಾತೆ ಕೊಟ್ಟರೆ ಒಂದು, ಖಾತೆ ಕೊಡದಿದ್ರೆ ಇನ್ನೊಂದು. ಸಂಪುಟ ಅನ್ನೋದಿದೆಯಲ್ಲ, ಒಂದು ಲೆಕ್ಕದಲ್ಲಿ ಸಂಕಟ ಆಗ್ಬಿಡುತ್ತೆ.